ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿಯನ್ನ ಮಣಿಸೋದಕ್ಕೆ ಕಾಂಗ್ರೆಸ್ ಒಂದಷ್ಟು ತಂತ್ರವನ್ನ ಹೆಣಿತಾ ಇದೆ. ಬಿಜೆಪಿ ವಿರುದ್ಧ ಸಚಿವರ ಮಕ್ಕಳನ್ನೇ ಕಣಕ್ಕಿಳಿಸುತ್ತಾ ಹಾಗಾದ್ರೆ ಕಾಂಗ್ರೆಸ್ ಒಂದಷ್ಟು ರಣತಂತ್ರಗಳಂತೂ ಎಲ್ಲಾ ಪಕ್ಷಗಳಲ್ಲೂ ಇದ್ದೇ ಇರುತ್ತೆ. ಈ ಒಂದು ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಬೆಳಗಾವಿ ಕ್ಷೇತ್ರದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಬೆಳಗಾವಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಕೈ ಕಮಲ ಬಿಗ್ ಫೈಟ್ ಶುರುವಾಗಿದೆ. ಚಿಕ್ಕೋಡಿ ಬಿಜೆಪಿ ಅಭ್ಯರ್ಥಿಯಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅಖಾಡಕ್ಕಿಳಿದಿದ್ದಾರೆ. ಜೊಲ್ಲೆ ಸೋಲಿಸುವುದಕ್ಕೆ ಅಖಾಡಕ್ಕಿಳಿತಾರ ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಪುತ್ರಿ. ಇತ್ತ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್. ಈ ರೀತಿಯಾಗಿ ಒಂದಷ್ಟು ಫೈಟ್ ಶುರುವಾಗಿದೆ. ಅಖಾಡಕ್ಕೆ ಯಾರು ಇಳಿತಾರೆ, ಯಾರನ್ನು ಸೋಲಿಸ್ತಾರೆ ಅಂತ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಒಂದ್ ಕಡೆ, ಬಿಜೆಪಿ ಸೋಲಿಸೋದಕ್ಕೆ ಸಚಿವರ ಮಕ್ಕಳನ್ನೇ ಅಖಾಡಕ್ಕಿಳಿಸೋದಕ್ಕೆ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿಗೆ ಟಿಕೆಟ್ ಸಿಗುತ್ತಾ ಅನ್ನುವಂತ ಚರ್ಚೆ ಆಗ್ತಾ ಇದೆ. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ನನ್ನ ಪುತ್ರಿ ಏನ್ ಹೇಳ್ತಾಳೋ ಆಕೆ ಮನಸ್ಸು ಮಾಡಿದ್ರೆ ಇಳಿತೀನಿ ಅಖಾಡಕ್ಕೆ ಅಂದ್ರೆ ಇಳಿಸೋಣ, ಸ್ಪರ್ಧೆಗೆ ಸಿದ್ಧ. ಆದ್ರೆ ಅವರ ಒಲವು ಏನಿದೆ ಅದು ಗೊತ್ತಾಗ್ಬೇಕಲ್ಲ, ಪ್ರಿಯಾಂಕಾ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡ್ತಾರಾ ಅಂತ. ಯಾಕೆಂದ್ರೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಚರ್ಚೆಯನ್ನ ನಡೆಸ್ತಾ ಇದೆ. ಗೆಲ್ಲುವಂತ ಸ್ಪರ್ಧಾಳುಗಳನ್ನೇ ಅಖಾಡಕ್ಕಿಳಿಸ್ಬೇಕು. ಅಕಸ್ಮಾತ್ ಅಂತ ಸ್ಪರ್ಧಾಳುಗಳು ಸಿಗ್ಲಿಲ್ಲ ಅಂತ ಅಂದ್ರೆ ಸಚಿವರನ್ನೇ ಅಖಾಡಕ್ಕಿಳಿಸ್ಬಿಡೋಣ ಅಂತ. ಹಾಗಾಗಿ ಸಚಿವರು ಸೇಫ್ ಆಗಿರ್ಬೇಕು ಅನ್ನುವಂತಹ ಕಾರಣಕ್ಕೆ ನಾವು ಒಬ್ಬ ಅಭ್ಯರ್ಥಿಯನ್ನ ಹುಡುಕ್ತೇವಿ, ಅವರನ್ನ ಗೆಲ್ಲಿಸ್ತೀವಿ, ಆದ್ರೆ ನಾವು ಅಖಾಡಕ್ಕಿಳಿಯಲ್ಲ, ಸಚಿವ ಸ್ಥಾನದಲ್ಲಿದ್ದೇವೆ, ಆ ಕಡೆ ಸಚಿವ ಸ್ಥಾನನೂ ಕಳ್ಕೊಂಡು ಅಥವಾ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲದೆ ಇದ್ರೆ ಅನ್ನುವಂತ ಭೀತಿ ಕೂಡ ಇರೋದ್ರಿಂದ ಒಂದಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಬಿಜೆಪಿಯಿಂದ ಯಾರು ಬರ್ತಾರೆ, ಕಾಂಗ್ರೆಸ್ ಇಂದ ಯಾರು ಬರ್ತಾರೆ ಅಂತ. ಹಾಗಾಗಿ ಸದ್ಯಕ್ಕೆ ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಆಗಿರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕಣಕ್ಕಿಳಿತಾರಾ, ಇಳಿದಿದ್ದಾದ್ರೆ ಗೆಲ್ತಾರ, ಅವ್ರನ್ನ ಗೆಲ್ಲಿಸ್ಕೊಂಡು ಬರಕ್ ಆಗುತ್ತಾ, ಅಥವಾ ಅವರ ಪುತ್ರಿ ಏನ್ ಹೇಳ್ತಾರೆ ಅನ್ನುವಂತ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾಗಿ ಯಾರನ್ನ ಅಖಾಡಕ್ಕೆ ಇಳಿಸ್ತಾರೆ, ಹಾಗಾದ್ರೆ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ವಿರುದ್ಧವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ನಿಲ್ತಾರೆ, ನಿಂತರೂ ಕೂಡ ಗೆಲ್ಲುವಂತ ಸಾಧ್ಯತೆಗಳು ಎಷ್ಟಿದೆ, ಇವೆಲ್ಲ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ಈಗ ಬಿಜೆಪಿಯ ಅಭ್ಯರ್ಥಿ ಅಂತೂ ಫಿಕ್ಸ್ ಆಗಿದೆ, ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ಅಖಾಡಕ್ಕಿಳಿಸಿದ್ದಾರೆ. ಆದ್ರೆ ಬೆಳಗಾವಿಯಲ್ಲಿ ಅವರ ವಿರುದ್ಧವಾಗಿ ಕಾಂಗ್ರೆಸ್, ಅದರಲ್ಲೂ ಕೂಡ ಆಡಳಿತಾರೂಢ ಪಕ್ಷ ಯಾರನ್ನ ಕಣಕ್ಕಿಳಿಸುತ್ತೆ ಅಂತ, ಪ್ರಿಯಾಂಕಾ ಜಾರಕಿಹೊಳಿ ಕಣಕ್ಕಿಳಿತಾರಾ ಅಥವಾ ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನ ಕಣಕ್ಕಿಳಿಸ್ತಾರಾ, ಏನೆಲ್ಲ ಚರ್ಚೆ ಆಗ್ತಾ ಇದೆ ಅಂತ? ಪ್ರಮುಖವಾಗಿ ಬೆಳಗಾವಿ ಲೋಕಸಭೆ ಆಗಿರ್ಬೋದು, ಚಿಕ್ಕೋಡಿ ಲೋಕಸಭೆ ಆಗಿರ್ಬೋದು, ಈಗಾಗಲೇ ಏನು ಚಿಕ್ಕೋಡಿ ಲೋಕಸಭೆಯಿಂದ ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ 2ನೇ ಬಾರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಇಲ್ಲಿ ಬಿಜೆಪಿ ಮತ್ತೆ ಲಿಂಗಾಯತ್ ಅಸ್ತ್ರವನ್ನ ಪ್ರಯೋಗ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಬೆಳಗಾವಿ ಲೋಕಸಭೆಗೆ ಏನು ಅಂಗಡಿ ಕುಟುಂಬಕ್ಕೆ ಟಿಕೆಟ್ ಮಿಸ್ ಆಗೋದು ಫಿಕ್ಸ್ ಆಗಿರ್ತಕ್ಕಂಥದ್ದು. ಜೊತೆಗೆ ಅವ್ರ ಬೀಗರಾದಂತ ಜಗದೀಶ್ ಶೆಟ್ಟರ್ ಅವರ ಹೆಸರು ಈಗ ಮುನ್ನೆಲೆಯಲ್ಲಿದೆ. ಬಹುತೇಕ ಅವ್ರ ಹೆಸರೇ ಅಂತಿಮಗೊಳ್ಳುತ್ತೆ ಅನ್ನೋ ಮಾಹಿತಿ ಕೂಡ ಈಗ ಬಹಿರಂಗ ಆಗ್ತಾ ಇದೆ. ಆದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿ ಮತ್ತು ಚಿಕ್ಕೋಡಿ 2 ಲೋಕಸಭೆ ಬಿಜೆಪಿಯ ಭದ್ರಕೋಟೆ. ಈ ಬಾರಿ ಬಿಜೆಪಿಯನ್ನ ಕಟ್ಟಿ ಹಾಕೋದಕ್ಕಾಗಿ ಇಲ್ಲಿ ಕಾಂಗ್ರೆಸ್ನ ಏನು ಅಭ್ಯರ್ಥಿಯನ್ನು ಗೆಲ್ಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ರಣತಂತ್ರವನ್ನ ಕೈ ನಾಯಕರು ರೂಪಿಸಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಬೆಳಗಾವಿ ಲೋಕಸಭೆಗೆ ಈಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಏನು ಮೃಣಾಲ್ ಹೆಬ್ಬಾಳ್ಕರ್ ಈಗಾಗಲೇ ಹೆಸರು ಈಗ ಮುನ್ನೆಲೆ ಬಂದಿರತಕ್ಕಂಥದ್ದು. ಜೊತೆಗೆ ಚಿಕ್ಕೋಡಿ ಲೋಕಸಭೆಗೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ಪ್ರಿಯಾಂಕಾ ಜಾರಕಿಹೊಳಿ ಹೆಸರು ಇರ್ತಕ್ಕಂಥದ್ದು. ಅಂದ್ರೆ ಬೆಳಗಾವಿಯಲ್ಲಿ ಲಿಂಗಾಯತ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು, ಜೊತೆಗೆ ಚಿಕ್ಕೋಡಿಯಲ್ಲಿ ಅಹಿಂದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅನ್ನೋ ಲೆಕ್ಕಾಚಾರ ಕೈ ನಾಯಕರು ಮಾಡಿದಂತಿದೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಲಿಂಗಾಯತ್ ಮತಗಳು ನಿರ್ಣಾಯಕ ಆಗಿದ್ದಾವೆ, ಚಿಕ್ಕೋಡಿಯಲ್ಲಿ ಅಹಿಂದ ಮತಗಳು ಕೂಡ ನಿರ್ಣಾಯಕ ಆಗಿರ್ತಕ್ಕಂಥದ್ದು. ಹಾಗಾಗಿ ಈಗ ಕಾಂಗ್ರೆಸ್ನಿಂದ ಇನ್ನೂ ಕೂಡ 2 ಅಭ್ಯರ್ಥಿಗಳ ಹೆಸರು ಕೂಡ ಘೋಷಣೆ ಆಗಿಲ್ಲ. ಈಗ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಪುತ್ರ ಪ್ರಿಯಾಂಕಾ ಜಾರಕಿಹೊಳಿ ಹೆಸರು ಈಗ ಏನು ಈಗ ಬೆಳಗಾವಿ ಮತ್ತು ಚಿಕ್ಕೋಡಿಗೆ ಕೇಳಿ ಬರ್ತಾ ಇದೆ. ಇನ್ನಷ್ಟು ಇವತ್ತು ಅಥವಾ ನಾಳೆ ಏನು ಪ್ರಮುಖವಾಗಿ ಕಾಂಗ್ರೆಸ್ನ ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನೋಂತ ಒಂದು ಚರ್ಚೆಗಳು ಕೂಡ ಕೈಪಾಳ್ಯದಲ್ಲಿ ನಡೀತಾ ಇದಾವೆ. ಒಟ್ಟಿನಲ್ಲಿ ಶತಾಯಗತಾಯವಾಗಿ ಈ ಬಾರಿ ಬಿಜೆಪಿಯನ್ನು ಸೋಲಿಸಲೇಬೇಕು ಅನ್ನೋಂತ ಒಂದು ಲೆಕ್ಕಾಚಾರ ಕೈ ನಾಯಕರು ರೂಪಿಸಿದ್ದಾರೆ. ಹೀಗಾಗಿ ಸಚಿವರ ಪುತ್ರರನ್ನ ಅಖಾಡಕ್ಕಿಳಿಸಿದ್ರೆ 2 ಸಚಿವರು ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರು ಕೂಡ ಒಂದು ಪ್ರಬಲ ಸಮುದಾಯವನ್ನು ಪ್ರತಿನಿಧಿಸ್ತಾರೆ, ತಮ್ಮದೇ ಆದಂತ ಹಿಡಿತನ ಹೊಂದಿದ್ದಾರೆ. ಜೊತೆಗೆ ಏನು ಚುನಾವಣೆಗಳನ್ನ ಯಾವ ರೀತಿ ರಣತಂತ್ರ ರೂಪಿಸ್ಬೇಕು ಅನ್ನೋಂಥದ್ದು ಕೂಡ ಅವರಿಗೆ ಅನುಭವ ಇರತಕ್ಕಂಥದ್ದು. ಹಾಗಾಗಿ ಅವರಿಬ್ಬರ ಮಕ್ಕಳನ್ನ ಕಣಕ್ಕಿಳಿಸಿದ್ರೆ ಆಗ ಕಾಂಗ್ರೆಸ್ ಗೆಲ್ಲೋದಕ್ಕೆ ಏನು ಒಂದು ಎಲ್ಲ ರೀತಿಯ ಪ್ರಯತ್ನ ನಡೆಯುತ್ತೆ. ಅದು
ರಿಸಲ್ಟ್ ಆಗಿ ಕೂಡ ಹೊರಹೊಮ್ಮಬಹುದು ಅನ್ನೋ ಲೆಕ್ಕಾಚಾರ ಕೂಡ ಕೈಯನ್ನು ಹಾಕಿರಲಿರ್ತಕ್ಕಂಥದ್ದು. ಅಂತಿಮವಾಗಿ ಏನು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಬೆಳಗಾವಿ ಲೋಕಸಭೆ ಟಿಕೆಟ್ ಯಾರಿಗೆ ಘೋಷಣೆ ಆಗುತ್ತೆ, ಅದಾದ ಮೇಲೆ ರಮೇಶ್ ಕತ್ತಿ ಅವರ ನಡಿ ಏನಾಗಿರುತ್ತೆ, Okay. ಇವೆಲ್ಲವೂ ಕೂಡ ಬಹಳಷ್ಟು ರಾಜಕೀಯವಾಗಿ ಈಗ ಚರ್ಚೆಗೆ ಏನು ಗ್ರಾಸವಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಎಸ್, ಬೆಳಗಾವಿ ಹಾಗೂ ಚಿಕ್ಕೋಡಿಯಲ್ಲಿ ಹಾಗಾದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಯಾರಾಗ್ತಾರೆ ಅಂತ ಬಿಜೆಪಿಯಿಂದ ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಇದ್ದಾರೆ. ಈಗ ಸದ್ಯಕ್ಕೆ ಬೆಳಗಾವಿ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡಬಹುದು ಅನ್ನುವಂತ ಚರ್ಚೆ, ಅಚ್ಚರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತ ಕುತೂಹಲ ಕೂಡ ಇದೆ. ಇತ್ತ ಕಾಂಗ್ರೆಸ್ ಕಡೆಯಿಂದ ಯಾರು ಅಭ್ಯರ್ಥಿಗಳು ಅನ್ನುವಂತ ಪ್ರಶ್ನೆ ಕೂಡ ಓಡಾಡ್ತಾ ಇದೆ.